ಎಲ್ರಿಗೂ ನಮಸ್ಕಾರ. ನಮ್ಮ ಸುತ್ತಮುತ್ತಿರೋ ವಿಜ್ಞಾನವನ್ನ ಒಂದಷ್ಟು ಸರಳವಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಇವತ್ತು ನಮ್ಮ ಅಡುಗೆ ಮನೆಯಿಂದ ಹಿಡಿದು ದೊಡ್ಡ ದೊಡ್ಡ ಲ್ಯಾಬ್ಗಳವರೆಗೂ ನಾವು ಪ್ರತಿದಿನ ನೋಡೋ ಮಿಶ್ರಣಗಳು ಅಂದ್ರೆ ಏನು ಮತ್ತೆ ಅವುಗಳನ್ನ ಬೇರ್ಪಡಿಸೋಕಿರೋ ಕೆಲವು ಕುತೂಹಲಕಾರಿ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಮನೆಯಲ್ಲಿ ಅಕ್ಕಿ ಆರ್ಸೋವಾಗ ಅದ್ರಲ್ಲಿ ಕಲ್ಲುಗಳು ಸಿಗೋದು ಇದು ಬಹುಶಃ ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ವಾ. ನೋಡೋಕೆ ಇದೇನಪ್ಪ ಇಷ್ಟು ಸಣ್ಣ ವಿಷಯ ಅಂತ ಅನ್ಸ್ಬೋದು, ಆದ್ರೆ ಈ ಒಂದು ಸಾಮಾನ್ಯ ದೃಶ್ಯದ ಹಿಂದೆನೇ ಒಂದು ದೊಡ್ಡ ವೈಜ್ಞಾನಿಕ ಸತ್ಯ ಅಡಗಿದೆ. ನಮ್ಮ ಇವತ್ತಿನ ಚರ್ಚೆ ಶುರುವಾಗೋದೇ ಇಲ್ಲಿಂದ. ಹಾಗಾದ್ರೆ ವಿಜ್ಞಾನದ ಭಾಷೆಯಲ್ಲಿ ಈ ಅಕ್ಕಿ ಮತ್ತೆ ಕಲ್ಲು ಸೇರ್ಕೊಂಡಿದ್ಯಲ್ಲ, ಇದನ್ನ ಏನಂತ ಕರೀತಾರೆ? ಅದನ್ನೇ ಮಿಶ್ರಣ ಅಂತ ಕರೆಯೋದು. ಸರಿ, ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಮಿಶ್ರಣ ಅಂದ್ರೆ ತುಂಬಾ ಸಿಂಪಲ್. 2 ಅಥವಾ ಅದಕ್ಕಿಂತ ಹೆಚ್ಚು ವಸ್ತುಗಳು ಫಿಸಿಕಲ್ ಆಗಿ ಅಂದ್ರೆ ಭೌತಿಕವಾಗಿ ಒಂದಕ್ಕೊಂದು ಸೇರ್ಕೊಂಡಿರೋದು. ಇಲ್ಲಿ ಅತಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ ಪ್ರತಿಯೊಂದು ವಸ್ತು ತನ್ನದೇ ಆದ ಸ್ವಂತ ಗುಣಗಳನ್ನ ಹಾಗೆಯೇ ಉಳಿಸ್ಕೊಳ್ಳುತ್ತೆ. ಉದಾಹರಣೆಗೆ ಅದೇ ಅಕ್ಕಿ ಕಲ್ಲಿನ ಮಿಶ್ರಣವನ್ನೇ ತಗೊಳ್ಳಿ. ಅಕ್ಕಿ ಅಕ್ಕಿಯಾಗೇ ಇರುತ್ತೆ, ಕಲ್ಲು ಕಲ್ಲಾಗೇ ಇರುತ್ತೆ. ಅವುಗಳ ಮಧ್ಯೆ ಯಾವುದೇ ಕೆಮಿಕಲ್ ಚೇಂಜ್ ಅಥವಾ ರಾಸಾಯನಿಕ ಬದಲಾವಣೆ ಆಗಿರೋದಿಲ್ಲ. ನಮ್ಮ ಸುತ್ತಮುತ್ತ ಇಂಥ ಎಷ್ಟೊಂದು ಮಿಶ್ರಣಗಳಿವೆ ಅಲ್ವಾ. ಅಕ್ಕಿ ಬೇಳೆ, ನೀರಿಗೆ ಹಾಕಿದ ಉಪ್ಪು ಅಥವಾ ಮರಳು ಕಲ್ಲು, ಇವೆಲ್ಲವೂ ಮಿಶ್ರಣಗಳಿಗೆ ಒಳ್ಳೆ ಉದಾಹರಣೆಗಳು. ಗಮನಿಸಿ ನೋಡಿ, ಇವೆಲ್ಲದರಲ್ಲೂ ಆಯಾ ವಸ್ತುಗಳು ತಮ್ಮ ತಮ್ಮ ಗುರುತನ್ನು ಹಾಗೆ ಉಳಿಸ್ಕೊಳ್ತವೆ. ಸರಿ, ಆದ್ರೆ ಎಲ್ಲಾ ಮಿಶ್ರಣಗಳು ಒಂದೇ ತರ ಇರಲ್ಲ. ಕೆಲವೊಂದ್ರಲ್ಲಿ ಬೆರೆತಿರೋ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಿಸುತ್ತೆ, ಇನ್ನು ಕೆಲವರಲ್ಲಿ ಕಾಣಿಸೋದೇ ಇಲ್ಲ. ಇದೇ ಆಧಾರದ ಮೇಲೆ ಮಿಶ್ರಣಗಳಲ್ಲಿ 2 ಮುಖ್ಯವಾದ ವಿಧಗಳನ್ನಾಗಿ ವಿಂಗಡಿಸಲಾಗಿದೆ. ಮೊದಲನೇದು ಸಮರೂಪ ಮಿಶ್ರಣ ಅಂದ್ರೆ ಹೋಮೋಜೀನಿಯಸ್ ಮಿಕ್ಸ್ಚರ್. ಇದ್ರಲ್ಲಿ ವಸ್ತುಗಳು ಎಷ್ಟು ಚೆನ್ನಾಗಿ ಬೆರೆತ್ಕೊಂಡಿರ್ತಾವೆ ಅಂದ್ರೆ ಇಡೀ ಮಿಶ್ರಣ ಒಂದೇ ಥರ ಕಾಣುತ್ತೆ. ಉದಾಹರಣೆಗೆ ನೀರಿಗೆ ಉಪ್ಪು ಹಾಕಿ ಕರಗಿಸಿದ್ಮೇಲೆ ಆ ಉಪ್ಪು ನಮ್ಗೆ ಕಾಣಿಸೋದೇ ಇಲ್ಲ ಅಲ್ವಾ. ಇನ್ನು ಎರಡನೇದು ಅಸಮರೂಪ ಮಿಶ್ರಣ ಅಂದ್ರೆ ಹೆಟಿರೋಜೀನಿಯಸ್ ಮಿಕ್ಸ್ಚರ್. ಇದರಲ್ಲಿ ಬೆರೆತಿರೋ ಪ್ರತಿಯೊಂದು ವಸ್ತುವನ್ನೂ ನಾವು ಸ್ಪಷ್ಟವಾಗಿ ನೋಡಬಹುದು, ಮರಳು ಮತ್ತೆ ಕಲ್ಲಿನ ಮಿಶ್ರಣದ ಹಾಗೆ. ಓಕೆ, ಮಿಶ್ರಣ ಅಂದ್ರೇನು, ಅದರಲ್ಲಿರೋ ವಿಧಗಳು ಯಾವುವು ಅಂತ ಗೊತ್ತಾಯ್ತು. ಆದ್ರೆ ಈ ಮಿಶ್ರಣಗಳನ್ನ ನಾವು ಯಾಕೆ ಬೇರ್ಪಡಿಸಬೇಕು? ಅಕ್ಕಿಯಲ್ಲಿರೋ ಕಲ್ಲನ್ನ ಯಾಕೆ ಆಚೆ ತೆಗೆದುಹಾಕಬೇಕು? ಇದರ ಹಿಂದೆ ಖಂಡಿತವಾಗಿಯೂ ಒಂದು ನಿರ್ದಿಷ್ಟ ಉದ್ದೇಶ ಇದೆ. ಇದಕ್ಕೆ ಮುಖ್ಯವಾಗಿ 3 ಕಾರಣಗಳನ್ನ ಕೊಡಬಹುದು. 1, ನಮಗೆ ಶುದ್ಧವಾದ ವಸ್ತು ಬೇಕು ಅನ್ನೋ ಕಾರಣಕ್ಕೆ. 2, ಆ ವಸ್ತುವನ್ನ ಉಪಯೋಗಕ್ಕೆ ಬರೋ ಹಾಗೆ ಮಾಡ್ಕೊಳ್ಳೋಕೆ. ಮತ್ತು 3, ಬಹುಶಃ ಅತಿಮುಖ್ಯವಾದದ್ದು, ನಮ್ಮ ಆರೋಗ್ಯ ಮತ್ತೆ ಸುರಕ್ಷತೆಗಾಗಿ. ಅಕ್ಕಿಯಲ್ಲಿರೋ ಕಲ್ಲನ್ನ ತೆಗೆದೇ ಇದ್ರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ವಾ ಅಲ್ವಾ? ಹಾಗಾದ್ರೆ ಈ ಮಿಶ್ರಣಗಳನ್ನ ಬೇರ್ಪಡಿಸೋಕ್ಕೆ ನಮ್ಹತ್ರ ಯಾವೆಲ್ಲ ವಿಧಾನಗಳಿವೆ? ಬನ್ನಿ, ನಮ್ಮ ಬೇರ್ಪಡಿಸುವ ಸಾಧನಗಳ ಪೆಟ್ಟಿಗೆಯನ್ನೇ ಓಪನ್ ಮಾಡಿ ನೋಡೋಣ. ನೆನ್ಪಿರ್ಲಿ, ಪ್ರತಿಯೊಂದು ವಿಧಾನವೂ ಒಂದೊಂದು ನಿರ್ದಿಷ್ಟ ರೀತಿಯ ಮಿಶ್ರಣಕ್ಕೆ ಮಾತ್ರ ಸರಿಹೊಂದುತ್ತೆ. ನಮ್ಮ ಟೂಲ್ಕಿಟ್ನಲ್ಲಿರೋ ಮೊದಲನೇ ಮತ್ತು ಅತೀ ಸರಳವಾದ ವಿಧಾನ ಅಂದ್ರೆ ಕೈಯಿಂದ ಆರಿಸೋದು. ಇದರ ಹೆಸರಲ್ಲೇ ಎಲ್ಲ ಇದೆ ಅಲ್ವಾ. ಈ ವಿಧಾನದಲ್ಲಿ ಏನ್ ಮಾಡ್ಲಾಗತ್ತೆ ಅಂದ್ರೆ ಕಣ್ಣಿಗೆ ಕಾಣುವಂಥ ಸ್ವಲ್ಪ ದೊಡ್ಡ ಸೈಜ್ನಲ್ಲಿರೋ ಬೇಡದ ವಸ್ತುಗಳನ್ನ ನೇರವಾಗಿ ಕೈಯಲ್ಲೇ ಆರಿಸಿ ತೆಗೆದುಹಾಕೋದು. ಅಕ್ಕಿಯಲ್ಲಿರೋ ಕಲ್ಲು ಅಥವಾ ಧಾನ್ಯಗಳಲ್ಲಿರೋ ದೊಡ್ಡ ಕಸಕಡ್ಡಿಗಳನ್ನ ತೆಗಿಯಕ್ ಇದು ಸಾಮಾನ್ಯವಾಗಿ ಬಳಸೋ ವಿಧಾನ. ಒಂದು ವೇಳೆ ಕೈಯಿಂದ ಆರಿಸಿ ತೆಗೆಯೋಕೆ ಆಗದಷ್ಟು ಸಣ್ಣ ವಸ್ತುಗಳು ಮಿಶ್ರಣ ಆಗಿದ್ರೆ ಏನ್ ಮಾಡೋದು? ಅದಕ್ಕಾಗಿಯೇ ನಮ್ಮ ಮುಂದಿನ ಸಾಧನ ಇದೆ, ಅದೇ ಜರಡಿ ಹಿಡಿಯೋದು. ಇಲ್ಲಿ ನಡೆಯೋದು ಇಷ್ಟೇ. ಮಿಶ್ರಣವನ್ನ ಒಂದು ಜರಡಿಗೆ ಹಾಕ್ತಾರೆ. ಆಗ ಜರಡಿಯ ಸಣ್ಣ ರಂಧ್ರಗಳ ಮೂಲಕ ಚಿಕ್ಕ ಚಿಕ್ಕ ಕಣಗಳು ಕೆಳಗೆ ಬಿದ್ದುಬಿಡ್ತವೆ ಮತ್ತು ದೊಡ್ಡ ಕಣಗಳು ಜರಡಿಯಲ್ಲೇ ಉಳ್ಕೊಳ್ತವೆ. ಸಾಮಾನ್ಯವಾಗಿ ಹಿಟ್ಟಿನಿಂದ ತೌಡು ಬೇರ್ಪಡಿಸೋಕೆ ಅಥವಾ ಮರಳಿನಿಂದ ಸಣ್ಣ ಕಲ್ಲುಗಳನ್ನ ಬೇರ್ಪಡಿಸೋಕೆ ಈ ವಿಧಾನವನ್ನ ಬಳಸ್ತಾರೆ. ನಮ್ಮ 3ನೇ ವಿಧಾನ ಇದೆಯಲ್ಲ, ಇದು ಪ್ರಕೃತಿಯ ಶಕ್ತಿಯಾದ ಗಾಳಿಯನ್ನೇ ಬಳಸ್ಕೊಳ್ಳುತ್ತೆ. ಅದೇ ತೂರುವಿಕೆ. ಇದು ನಿಜಕ್ಕೂ ಬಹಳ ಬುದ್ಧಿವಂತಿಕೆಯ ವಿಧಾನ ಅಂತಾನೇ ಹೇಳ್ಬಹುದು. ಈ ವಿಧಾನದಲ್ಲಿ ಗಾಳಿಯ ಸಹಾಯದಿಂದ ಭಾರವಾದ ಮತ್ತು ಹಗುರವಾದ ವಸ್ತುಗಳನ್ನ ಬೇರ್ಪಡಿಸಲಾಗುತ್ತೆ. ರೈತರು ಧಾನ್ಯಗಳನ್ನ ತೂರುವಾಗ ಇದನ್ನ ನಾವು ನೋಡಿರ್ತೀವಿ. ಹಗುರವಾಗಿರೋ ಹೊಟ್ಟು ಗಾಳಿಗೆ ಹಾರಿ ಹೋಗುತ್ತೆ, ಆದ್ರೆ ಭಾರವಾಗಿರೋ ಧಾನ್ಯಗಳು ನೇರವಾಗಿ ಕೆಳಗೆ ಬೀಳ್ತವೆ. ಹೀಗೆ ತೂಕದ ಆಧಾರದ ಮೇಲೆ ವಸ್ತುಗಳನ್ನ ಬೇರ್ಪಡಿಸೋಕೆ ಇದೊಂದು ಅದ್ಭುತ ವಿಧಾನ. ಇಲ್ಲಿವರೆಗೂ ಘನ ವಸ್ತುಗಳನ್ನ ಬೇರ್ಪಡಿಸೋದು ಹೇಗೆ ಅಂತ ನೋಡಿದ್ವಿ. ಈಗ ಒಂದು ದ್ರವದಲ್ಲಿ ಕರಗದೇ ಇರುವ ಘನವಸ್ತು ಬೆರೆತಿದ್ರೆ ಅದನ್ನ ಹೇಗೆ ಬೇರ್ಪಡಿಸೋದು? ಅದಕ್ಕಿರೋ ವಿಧಾನವೇ ಶೋಧನೆ. ಇಲ್ಲಿ ಒಂದು ಫಿಲ್ಟರ್ ಅಥವಾ ಸೋಸುಕವನ್ನ ಬಳಸಲಾಗತ್ತೆ.
ಅದರ ತುಂಬಾ ಸಣ್ಣ ರಂಧ್ರಗಳು ಘನವಸ್ತುಗಳನ್ನ ತಡೆಹಿಡಿದು ದ್ರವವನ್ನ ಮಾತ್ರ ಮುಂದೆ ಹೋಗಕ್ ಬಿಡುತ್ತೆ. ಪ್ರತಿದಿನ ನಾವು ಚಾ ಸೋಸ್ತೀವಲ್ಲ, ಅದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಅಥವಾ ಮರಳು ಬೆರೆತಿರೋ ನೀರನ್ನ ಶುದ್ಧೀಕರಿಸೋದು ಕೂಡ ಇದೇ ವಿಧಾನದಿಂದ. ಓಕೆ, ಒಂದು ವೇಳೆ ಉಪ್ಪು ನೀರಿನ ತರಹ ಘನವಸ್ತು ದ್ರವದಲ್ಲಿ ಸಂಪೂರ್ಣವಾಗಿ ಕರಗಿ ಹೋಗಿದ್ರೆ ಅದನ್ನ ಹೇಗೆ ಬೇರ್ಪಡಿಸೋದು? ಆಗ ನಮಗೆ ಸಹಾಯಕ್ಕೆ ಬರೋದೇ ಆವಿಕರಣ ಅನ್ನೋ ವಿಧಾನ. ಈ ವಿಧಾನದಲ್ಲಿ ಆ ಮಿಶ್ರಣವನ್ನ ಬಿಸಿ ಮಾಡಲಾಗುತ್ತೆ. ಆಗ ದ್ರವವು ಆವಿಯಾಗಿ ಮೇಲೆ ಹೋಗುತ್ತೆ ಮತ್ತೆ ಕರಗಿದ್ದ ಘನವಸ್ತು ಪಾತ್ರೆಯ ತಳದಲ್ಲೇ ಉಳಿದುಕೊಳ್ಳುತ್ತೆ. ಸಮುದ್ರದ ನೀರಿನಿಂದ ಉಪ್ಪನ್ನ ತಯಾರಿಸೋದು ಇದೇ ವಿಧಾನದಿಂದ. ನಮ್ಮ ಕೊನೆಯ ವಿಧಾನ ಒಂದು 2 ಹಂತದ ಪ್ರಕ್ರಿಯೆ. ದ್ರವದಲ್ಲಿ ಕರಗದೆ ಇರೋ ಭಾರವಾದ ಘನವಸ್ತುಗಳನ್ನ ಬೇರ್ಪಡಿಸೋಕೆ ಇದನ್ನ ಬಳಸ್ತಾರೆ. ಅದೇ ತಳಸೇರುವಿಕೆ ಮತ್ತು ಬಸಿಯುವಿಕೆ. ಮೊದಲನೇ ಹಂತ ತಳಸೇರುವಿಕೆ, ಅಂದರೆ ಸೆಡಿಮೆಂಟೇಷನ್. ಇದರಲ್ಲಿ ಮಿಶ್ರಣವನ್ನ ಸ್ವಲ್ಪ ಹೊತ್ತು ಹಾಗೆಯೇ ಬಿಟ್ಟಾಗ ಭಾರವಾದ ವಸ್ತುಗಳು ಗುರುತ್ವಾಕರ್ಷಣೆಯಿಂದ ಪಾತ್ರೆಯ ತಳದಲ್ಲಿ ಬಂದು ಕೂರುತ್ತವೆ. ಇನ್ನು ಎರಡನೇ ಹಂತ ಬಸಿಯುವಿಕೆ, ಅಂದ್ರೆ ಡಿಕ್ಯಾಂಟೇಷನ್. ಇದರಲ್ಲಿ ತಳದಲ್ಲಿರೋ ವಸ್ತುವನ್ನ ಅಲ್ಲಾಡಿಸ್ತಿದೆ ಮೇಲಿರೋ ಶುದ್ಧ ದ್ರವವನ್ನ ನಿಧಾನವಾಗಿ ಇನ್ನೊಂದು ಪಾತ್ರೆಗೆ ಸುರಿದುಕೊಳ್ಳಲಾಗುತ್ತೆ. ಅದ್ಭುತ! ಈಗ ಮಿಶ್ರಣಗಳನ್ನ ಬೇರ್ಪಡಿಸೋಕೆ ಇರುವ ಹಲವು ವಿಧಾನಗಳು ನಮ್ಗೆ ತಿಳಿದಿವೆ. ಬನ್ನಿ, ನಾವು ಕಲಿತ ವಿಷಯಗಳನ್ನ ಒಮ್ಮೆ ಸಂಕ್ಷಿಪ್ತವಾಗಿ ನೋಡೋಣ. ಇವತ್ತಿನ ಈ ಚರ್ಚೆಯಲ್ಲಿ ಮೊದಲಿಗೆ ಮಿಶ್ರಣ ಅಂದ್ರೇನು ಅಂತ ನೋಡಿದ್ವಿ. ಆಮೇಲೆ ಸಮರೂಪ ಮತ್ತೆ ಅಸಮರೂಪ ಮಿಶ್ರಣಗಳ ಮಧ್ಯೆ ಇರೋ ವ್ಯತ್ಯಾಸವನ್ನ ತಿಳ್ಕೊಂಡ್ವಿ. ಕೊನೆಯದಾಗಿ ಅವನ್ನ ಬೇರ್ಪಡಿಸೋ 6 ಶಕ್ತಿಯುತ ವಿಧಾನಗಳು, ಅಂದ್ರೆ ಕೈಯಿಂದ ಆರಿಸುವುದು, ಜರಡಿ ಹಿಡಿಯುವುದು, ತೂರುವಿಕೆ, ಶೋಧನೆ, ಆವೀಕರಣ ಮತ್ತೆ ತಳಸೇರುವಿಕೆ ಬಸಿಯುವಿಕೆ ಬಗ್ಗೆ ವಿವರವಾಗಿ ಚರ್ಚೆ ಮಾಡಿದ್ವಿ. ಹಾಗಾದ್ರೆ ಈಗ ನಾವೆಲ್ಲರೂ ಒಂದೊಂದು ಕ್ಷಣ ವಿಜ್ಞಾನಿಗಳಾಗೋಣ. ಉಪ್ಪು ಬೆರೆತ ನೀರಿನಿಂದ ಉಪ್ಪನ್ನ ಬೇರ್ಪಡಿಸಬೇಕು ಅಂದ್ರೆ ನಾವು ಚರ್ಚೆ ಮಾಡಿದ ಯಾವ ವಿಧಾನವನ್ನ ಬಳಸಬಹುದು? ಸ್ವಲ್ಪ ಯೋಚನೆ ಮಾಡಿ. ಇಂದಿನ ಈ ಮಾಹಿತಿ ಮಿಶ್ರಣಗಳನ್ನ ಬೇರ್ಪಡಿಸೋ ಕುತೂಹಲಕಾರಿ ಜಗತ್ತನ್ನ ಪರಿಚಯಿಸಿದೆ ಅಂತ ಭಾವಿಸ್ತೇವೆ. ಈ ಜ್ಞಾನ ದೈನಂದಿನ ಜೀವನದಲ್ಲಿ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನಷ್ಟು ವೈಜ್ಞಾನಿಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ನಮ್ಮ ಜೊತೆ ಸೇರಿದ್ದಕ್ಕಾಗಿ ಧನ್ಯವಾದಗಳು.